ಎಲ್ಲರಿಗೂ ನಮಸ್ಕಾರ. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಬೆಂಗಳೂರಲ್ಲಿದ್ದೀನಿ. ಸೊ ಬೆಂಗಳೂರಿಂದ ನಾನೀಗ ಟ್ರಾವೆಲ್ ಮಾಡ್ತಿರೋದು ಉಜ್ಜಯಿನಿಗೆ. ಸೊ ಇಲ್ಲಿ ನೋಡ್ಬೋದು ಟ್ರೈನು ಕಾಣಿಸ್ತೈತಲ್ಲ, ಇದೇ ಟ್ರೈನು ಡಾಕ್ಟರ್ BR ಅಂಬೇಡ್ಕರ್ ಟ್ರೈನ್ ಅಂತ ಹೆಸರು. ಯಶವಂತಪುರಿಂದ ಅಂಬೇಡ್ಕರ್ ನಗರವರೆಗೂ ಹೋಗುತ್ತೆ. ಟ್ರೈನ್ ನಂಬರ್ ಬಂದ್ಬಿಟ್ಟು 19302 ಅಂತ. ಸೊ ಗೈಸ್, ನಾನೀಗಿದ್ದೀನಿ ಬೆಂಗಳೂರಲ್ಲಿ. ಸೊ ಇಲ್ಲಿಂದನೇ ನಮ್ಮ ಟ್ರೈನ್ ಜರ್ನಿ ಶುರು ಆಗುತ್ತೆ. ಸೊ ಇದು ನಮ್ಮ ಟ್ರೈನು. ಸೊ ಈ ಟ್ರೈನು ಜಾಸ್ತಿ ಜನ ಇರೋದಂದರೆ ಇಂದೋರ್ MP ಮಧ್ಯಪ್ರದೇಶದವರು ಜಾಸ್ತಿ ಜನ ಇರೋದು. ಸೊ ನಮ್ಮ ಕೋಚ್ ಬಂದ್ಬಿಟ್ಟು ಸ್ಲೀಪರು. ಈ ಶಕೆಯಲ್ಲಿ ಸ್ಲೀಪರಲ್ಲಿ ಹೋದರೆ ಸತ್ತಂಗೆ. ಅಲ್ಲಿ ಈ ಟ್ರೈನಲ್ಲಿ ಪೆಂಟ್ರಿ ಕಾರ್ ಐತೆ, ಜೊತೆಗೆ ಈ ಟ್ರೈನು ಹೋಗೋದು ಎಲೆಕ್ಟ್ರಿಕ್ ಟ್ರೈನ್ ಅಂತ ಲೈಟ್ ನೋಡಿ, ಅದು ಎಲೆಕ್ಟ್ರಿಕಲ್ಲಿ ಹೋಗುತ್ತೆ ಈ ಟ್ರೈನು. ಕೋಲ್ಡ್ ವಾಟ್ರಿಗೆ ಹುಡ್ಕಾಡ್ತಾಯಿದ್ವಿ, ಎಲ್ಲೂ ಸಿಗ್ತಿಲ್ಲ. ಫ್ರೀ ಯಾರ ಹತ್ರನೂ ಕೋಲ್ಡ್ ನೀರು ಇಲ್ವಂತ. ಎರಡು ಅಂಗಡಿ ಕೇಳಿದ್ವಿ, ಯಾರ ಹತ್ರನೂ ಇಲ್ಲ ಅಂತೆ. ನೋಡೋಣ ಬೆಂಗಳೂರು ಶಕೆ ಹೆಂಗೈತೆ ಅಂದರೆ, ಇನ್ನು ಅಲ್ಲಿ ಮಧ್ಯಪ್ರದೇಶ ಉಜ್ಜಯಿನಲ್ಲಿ ಇಂಡಿಯಾದಲ್ಲಿ ಯಾವ ಥರ ಶಕೆ ಇರುತ್ತೆ ನೀವೇ ಗೆಸ್ಟ್ ಮಾಡಿದ್ರು. ನಮ್ಮ ಟ್ರೈನಿನ ಪೆಂಟ್ರಿ ಕಾರು. ಸೊ ಇಲ್ಲೇ ಅಂದರೆ ಪೆಂಟ್ರಿ ಕಾರಲ್ಲಿ ಏನು ಮೀನಿಂಗ್ ಅಂದರೆ ಇದರಲ್ಲೇ ಎಲ್ಲ ಅಡುಗೆ ಮಾಡ್ತಾರೆ. ನಾನೀಗ ಬಂದೀನಿ AC ಕೋಚಿಗೆ. ಸೊ ಇದು 3rd ಎಕಾನಮಿ ಕೋಚು. ನೋಡೋಣ ಹೆಂಗೈತೆ ಬನ್ನಿನು. ಈ ಕೋಚಲ್ಲಿ ಒಂದೇ ಹಿಂಸೆ, ಓಡಾಡೋಕ್ಕೆ ತೊಂದರೆ ಆಗುತ್ತೆ. ನೋಡಿಬೇಕು AC ಹೊರಗಡೆ ಹೋಗೋಕ್ಕೆ ಏನು ಫುಲ್ ಕೂಲ್ ಆಗೈತೆ ಮಾತ್ರ. ಇದು ಅಷ್ಟೇ, ಇದು 3rd AC ಮಾಮೂಲಿ. ಸೊ ಗೈಸ್, ಫೈನಲಿ ಈಗ ನಮ್ಮ ಟ್ರೈನ್ ಡಿಪಾರ್ಟ್ ಆಗೈತೆ. ಇನ್ನು ನೆಕ್ಸ್ಟು ಯಲಹಂಕ ಜಂಕ್ಷನ್ ಬರುತ್ತೆ. ಗೈಸ್, ಫೈನಲಿ ಈಗ 266 ಕಿಲೋಮೀಟ್ರು ಟ್ರಾವೆಲ್ ಮಾಡ್ಕೊಂಡು ಬೆಂಗಳೂರಿಂದ ಈಗ ನಾನು ಬಂದಿರೋದು ಊಟಿ ಜಂಕ್ಷನ್. ಊಟಿ ಆಂಧ್ರ ಪ್ರದೇಶಲ್ಲಿ ಬರುತ್ತೆ. ಸೊ ಈ ಟ್ರೈನ್ ಬಿಫೋರೇ ಬಂದೈತೆ, 10 ಮಿನಿಟ್ಸ್ ಬಿಫೋರೇ ಬಂದೈತೆ. ಈಗ ನಮ್ಮ ಟ್ರೈನು ಇನ್ನೂ ಈ ಟ್ರೈನಿಗೆ ಹೊರಡೋಕ್ಕೆ 15 ನಿಮಿಷ ಆಗಿದೆ, ಯಾಕಂದರೆ ಬಿಫೋರ್ ಬಂದೈತೆ. ಸೊ ಇದು ಜನರಲ್ ಕೋಚು. ಈ ಜನರಲ್ ಕೋಚ್ ಒಳಗಡೆ ಹೋಗಿ ತೋರ್ಸೋಣ ಯಾವ ಥರ. ಸೊ ಲೈಕ್ ದಿಸ್, ಈ ಥರ ಐತೆ ಜನರಲ್ ಕೋಚು. ಸೊ ಇದು ಜನ್ರೇಟರು, ಅದು ನಮ್ಮ ಎಲೆಕ್ಟ್ರಿಕ್ ಇಂಜನು. ಅದು ಚೇಂಜ್ ಆಗುತ್ತೆ, ಈಗಲ್ಲ. ಐ ಥಿಂಕ್ ಅದು ಮಿಡ್-ನೈಟು ಹೈದ್ರಾಬಾದಲ್ಲಿ ಚೇಂಜ್ ಆಗ್ಬೋದು. ಹೈದ್ರಾಬಾದ್ ಬಂದಾಗ ತೋರಿಸ್ತೀನಿ. ರಾತ್ರಿ 2 ಗಂಟೆಗೆ ಬರುತ್ತೆ. ನಾನೀಗ ಬಂದೀನಿ ಇಂಡಿಯನ್ ಸ್ಟೈಲ್ ವಾಶ್ರೂಮು. ಅದು AC ಕೋಚಿಂದು ಯಾವ ಥರ ಐತೆ ಅಂತ ನೀವೇ ನೋಡಿ. ಲಿಕ್ವಿಡ್ ಸೋಪೇ ಇಲ್ಲ ನೋಡಿ, ಇವಾಗ ಐತೆ. ಅರೆ ಭಯ, ಯಾರು ಡೋರ ತೆಗ್ದೇ ಬಿಟ್ರು. ಸೊ ಇದು ಇಂಡಿಯನ್ ಸ್ಟೈಲು ವಾಶ್ರೂಮ್. ಕ್ಲೀನಾಗಿ ಅಷ್ಟೇ ಕ್ಲೀನಾಗಿ ಅನಿಸಿಲ್ಲ. ಇದೊಂದು ಐತೆ ನೋಡಿ, ಅಷ್ಟೇ ಇನ್ನೇನಿಲ್ಲ ನೋಡಿ. ಇದು ಕರೆಕ್ಟ್ ಆಗುತ್ತೆ. ನೀರೇ ಬರ್ತಿಲ್ಲ. The next morning. ನೋಡಿ, ನಮ್ಮ ಟ್ರೈನಲ್ಲಿ ಒಂದು ನಾಯಿ ಸಿಕ್ಕೈತೆ. ಈ ನಾಯಿ ಹೆಸರು ಟಾಮಿ ಅಂತ. ಟಾಮಿ ಇಲ್ಲಿ ನೋಡು ನೋಡಿ, ಟಾಮಿ ಅಂತ. ಗೈಸ್, ಈ ಟ್ರೈನ್ ಜರ್ನಿ ಯಪ್ಪ, ನನ್ನ ಫಸ್ಟು ಈ ಶಕೆಯಲ್ಲಿ ನಾವು ಓರಿಸೋದ್ರೆ ಇಷ್ಟು ಈ ಮಟ್ಟಿಗೆ ಶಕೆ ಇರಲಿಲ್ಲ. ನಮ್ಮ ಚನ್ನರಾಯಪಟ್ಟಣ 34 ಡಿಗ್ರಿ ಐತೆ, ಇಲ್ಲಿ 41 ಡಿಗ್ರಿ ಐತೆ. ನಾವೀಗ ಮಹಾರಾಷ್ಟ್ರದಲ್ಲಿ ಎಂಟ್ರಿ ಆಗಿದ್ದೀವಿ. ಮತ್ತು ಈ ಟ್ರೈನು ಹೆಂಗೆ ಗೊತ್ತಾ, ಜಾಸ್ತಿ ಅಲ್ಲಾಡುತ್ತೆ ನೋಡಿದೆ. ಗೈಸ್, ಜನರಲ್ ಕೋಚಿನ ಈ ಥರ ಐತೆ ನೋಡಿ. ಸ್ಲೀಪರ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಫ್ರೀ ಆಗೈತೆ. ಅಂದರೆ ಜನ ಇಲ್ಲ, ಜನ ಇದ್ದಾಗ ಕುಮ್ಕೋತಾರೆ. ಈಗ ಫ್ರೀಯಾಗಿ ಕೂತಾರೆ. ನಮ್ಮ ಸ್ಲೀಪರ್ ಕೋಚಲ್ಲಿ ತುಂಬವ್ರೆ ನೋಡ್ಬೋದು. ಜನರಲ್ಲಿನ ಕತೆ ಈ ಮಟ್ಟಿಗೆ ಐತೆ. ಮತ್ತು ಇಲ್ಲಿನ ವಾಶ್ ಬೇಸಿನ್ ನೋಡಿ, ಫುಲ್ ತುಂಬ ಹೋಗ್ಬಿಟ್ಟೈತೆ. ಅಪ್ಪ ನಾಡಿದೇನೋ ಹೊರಟೆ, ಅಪ್ಪ ನನ್ನ ಕೈಲಿ ಇರೋಕ್ಕೆ ಆಯ್ತಿಲ್ಲ ಜನರಲಲ್ಲಿ. ಅದೇ ವಾಶ್ರೂಮ್ಗೆ ಹೋಗ್ತಾರೋ ಗೊತ್ತಿಲ್ಲ. ಗೈಸ್, ಈಗ ನಾನಿದ್ದೀನಿ ಅಕೋಲಾ ಅಂತ ಊರು. ಅಲ್ಲಿ ವಂದೇ ಭಾರತ್ ಬಂದೈತೆ ನೋಡ್ಬೋದು ನೋಡಿ. ಯಾಕೋ ಹೊಸ ಈಗ ಇನಾಗ್ರೇಟ್ ಆಗೈತೆ. ಹೊಸ ಅಲ್ಲೇ ಫ್ರಂಟಲ್ಲೇ ಹೂವು ಎಲ್ಲ ಹಾಕಿರಪ್ಪ.
ಸೊ ಬನ್ನಿ ಈ ಟ್ರೈನು ತೋರಿಸೋಣ, ಜೊತೆಗೆ ಅಲ್ಲಿ ನಮ್ಮ ಟ್ರೈನು ನಿಂತೈತೆ. ಸೊ ನಮ್ಮ ಟ್ರೈನ್ ಬಿಫೋರೇ ಬಂದೈತೆ, ಇಂಜನ್ ಚೇಂಜ್ ಆಗೈತೆ, ಇನ್ನೇನು ಅದು ಹೋಗುತ್ತೆ. ಸೊ ಇದು ತೋರ್ಸೋಣ ಬನ್ನಿ. ಲಿಟ್ರಲಿ ಈಗ ಒಳಗಡೆ ಬಂದಿದ್ದೀವಿ, ನೋಡ್ಬೋದು ಕೋಚ್ ಈ ಥರ ಐತೆ. ಒಂದೇ ಭಾರತ್ ಈಗ ಹೋಯ್ತೈತೆ ಇಲ್ಲಿಂದ. ಟ್ರೈನ್ ಹೊರಡು ಅಷ್ಟೇ ಟ್ರೈನ್ ಆಯಿತು. A few moments later. अरे बोला ना, बोला Estefa Makalana Kalana. अरे भैया बोला ना अरे बोला मेरे हाय गाइस अरे काय रे आता तुझी साथ ना हाँ बोलो. काय होतं नी भाऊ आणि किती करायचं हाय गाइस आई एम फ्रॉम कराची गाइस ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಚಿನ್ನ. ಇವರೆಲ್ಲ ಕ್ರಿಕೆಟ್ ಪ್ಲೇಯರ್ಸು ನೋಡಿ, ಇವರು ಜೊತೆಗೆ ಇವರು ಈಗ ಇವರು ಇಂದೋರಿಗೆ ಹೋಗ್ತಾರೆ ಸ್ಟೇಟ್ ಲೆವೆಲ್ ಆಡೋಕ್ಕೆ. आगे समझेगा बाद में सब अरे भैया अभी किधर जा रहे हो? रील्स बोलो जोर से बोलो भाई. आई लव यू ब्रो ओए इसको पहचानते हो क्या ಗೈಸ್, ಈ ಟ್ರೈನಿನ ಫ್ಯಾನ್ ನೋಡಿ ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು. ಸೊ ಇದು ನಮ್ಮ ಕೋಚಿನ ವ್ಯೂ ಈ ಥರ ಐತೆ. ಸೊ ಇಲ್ಲಿಂದ 38 hours ಜರ್ನಿ, ಇಲ್ಲಿಂದ ಬೆಂಗಳೂರಿಂದ ಇಂದವರೆಗೂ 38 hours, ಅದು ಮಿಸ್ ಆಗಿದ್ರೆ 36 hours ಅಂತ. ಸೊ ನೋಡ್ಬೋದು ಫ್ಯಾನ್ ಯಾವ ಥರ ಐತೆ, ಮತ್ತು ಮಡಿಕೊಂಡ ಸೀಟು ಈ ಥರ ಐತೆ. ಜೊತೆಗೆ ಇಲ್ಲಿ ಈ ಸೀಟ್ ಮೇಲೆ ಅಂತೂ ಕೆಡಂಗಿಲ್ಲ, ಮಣ್ಣಂತೂ ಸಿಕ್ಕಾಪಟ್ಟೆ ಐತೆ. ಅದ್ರ ಜೊತೆಗೆ ಈ ಗೈಸ್ ಫೈನಲಿ ಈಗ ನಾನು ಇಟಾರ್ಸಿ ಜಂಕ್ಷನಿಗೆ ಬಂದೀನಿ. ಸೊ ನಾನೀಗ ನಿಮ್ಗೆ ಸಿಗೋದೆ ನೆಕ್ಸ್ಟ್ ಮಾರ್ನಿಂಗು ಉಜ್ಜೈನಲ್ಲಿ ಬೆಳಗಿನ ಜಾವ 4 ಗಂಟೆ ಹಂಗೆ. ಫೈನಲಿ ವಿ ಆರ್ ರೀಚ್ ಇಟಾರ್ಸಿ ಜಂಕ್ಷನ್. ಇಟಾರ್ಸಿ The next morning. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನೀಗ ತಲುಪಿದ್ದೀನಿ ಬೆಳಗಿನ ಜಾವ 4 ಗಂಟೆ ಹಂಗೆ ಉಜ್ಜೈನಲ್ಲಿ. ನಾನೀಗಿದ್ದೀನಿ ಉಜ್ಜೈನಲ್ಲಿ ಬೆಳಗ್ಗೆ 4:45 ಹಂಗೆ ನಿದ್ದೆ ಹೆಂಗೆ ಹೇಳಿದೆ ಗೊತ್ತಾ ನೋಡಿ, ಸ್ಟೇಷನ್ ನೋಡ್ಬೋದು. ಸೊ ನನ್ನ ಟ್ರೈನ್ ಜರ್ನಿ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟು ಪಾರ್ಟ್ 2 ಹಾಕ್ತೀನಿ. ಉಜ್ಜೈನಲ್ಲಿ ಏನೇನೈತೆ ಅವೆಲ್ಲ ತೋರಿಸ್ತೀನಿ. ಸೊ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಮತ್ತು ಫಾಲೋ ಮಾಡಿ, ಕಮೆಂಟ್ ಮಾಡೋಕ್ಕೆ ಮರಿಬೇಡಿ.